ಜೈ ಬಲೋ ಭಾರತ್ ಮಾತಾ ಕಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪಂಚ ಗ್ಯಾರಂಟಿ ಅಧ್ಯಕ್ಷರಾದಂತಹ ಉಮಾಶಂಕರನ್ ಅವರೇ, ಹಾಗೂ ಕಾರ್ಗಿಲ್ ವೆಂಕಟೇಶನ್ ಅವರೇ, ಹಾಗೂ ಎಲ್ಲ ನಮ್ಮ ಹಿರಿಯರೇ ಕಿರಿಯರೇ ಅಣ್ಣ ತಮ್ಮಂದ್ರೆ, ಇವತ್ತು ನಮ್ಮ ಈ ಗ್ರಾಮದಲ್ಲಿ ಸಣ್ಣ ಗ್ರಾಮ ಆಗಿದ್ರೂ ಕೂಡ ನೀವು ಕ್ರಿಕೆಟನ್ನು ಆಯೋಜನೆ ಮಾಡಿ 48 ತಂಡ ಬಂದಿದೆ ಅಂದರೆ ನಿಮಗೆ ಎಷ್ಟು ಆಸಕ್ತಿ ಇದೆ, ಈ ಕ್ರೀಡೆಯಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಮುಂದಿನ ದಿನದಲ್ಲಿ ನಿಮ್ಮಂಥ ಯುವಕರು ಎಲ್ಲ ಕೂಡ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕಂದ್ರೆ ನಿಮ್ಮಲ್ಲಿ ಒಂದು ಡೆಡಿಕೇಶನ್ ಇರಬೇಕು, ಆಟದಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ಸಾಕಾಗಲ್ಲ, ಅದರ ನಿರಂತರ ಪ್ರಯತ್ನ ಇರಬೇಕು. ಇಲ್ಲೇ ಒಂದು ನಮ್ಮ ವಿಲೇಜು ಜೀವಡ್ಡಲ್ಲಿ ಪಕ್ಕದಲ್ಲಿ ಗುಡುಪಲ್ಲಿ ಅಂತ ಒಬ್ಬ ಲಕ್ಷ್ಮೀನಾರಾಯಣ್ ಅಂತ ಇದ್ದಾರೆ. ಅವರು ಅಂತಾರಾಷ್ಟ್ರೀಯ ವಾಲಿಬಾಲ್ ತಂಡದಲ್ಲಿ ಆಟ ಆಡಿದ್ದಾರೆ. ಅವರೇನು ದೂರ ಇಲ್ಲ, 5 ಕಿಲೋಮೀಟರ್ 6 ಕಿಲೋಮೀಟರ್ ಇದೆ ಅಕ್ಕಪಕ್ಕದಲ್ಲಿ. ಸೊ ಹಾಗಾಗಿ ಕೂಡ ಮುಂದಿನ ದಿನದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಬೇಕು. ಜಿಲ್ಲಾ ಮಟ್ಟದಲ್ಲಾಗ್ಬೋದು, ತಾಲೂಕು ಮಟ್ಟದಲ್ಲಾಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಅದಕ್ಕೆ ಆದಂಥ ಒಂದು ತಂಡವನ್ನು ರಚನೆ ಮಾಡ್ತಾ ಇದ್ವಿ. ನಮ್ಮ ಮಂಡಿಕಲ್ ಮಂಜು ಅನ್ನೋರು ತುಂಬ ಆಸಕ್ತಿ ಇದ್ದಾರೆ ಕ್ರಿಕೆಟ್ಗೆ. ತಾಲೂಕಿನಲ್ಲಿ ಎಲ್ಲೇ ಆಟ ನಡಿಬೇಕು ಅಂದರೂ ಅವರು ಮುಂದೆ ಇರ್ತಾರೆ. ಎಲ್ಲ ಸಮಾಜ ಸೇವಕರು ಯಾರೇ ಬರಲಿ ಅವ್ರಿಗೆ ಆಹ್ವಾನ ಕೊಟ್ಟು ಈ ಥರ ಕ್ರಿಕೆಟ್ ನಡೆಸಬೇಕು ಅಂತ ಅವ್ರದ್ದೇ ಆದಂಥ ಒಂದು ಸ್ಟ್ರಾಟಜಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಏನಾದರೂ ಆ ಥರ ಆಸಕ್ತಿ ಇದ್ದರೆ ಅವ್ರಿಗೆ ಖಂಡಿತ ತಿಳಿಸ್ಬೋದು. ಅದಕ್ಕೆ ಒಂದು ತಂಡ ಇದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಇದೆ. ಅದನ್ನು ನಾವು ಗುರುತಿಸಿ ಅಂಥ ಪ್ರತಿಭೆ ಇರೋರನ್ನ ಕಳಿಸ್ಕೊಡೋಣ, ಅದೊಂದು ಹೇಳ್ತಾ. ಹಾಗೆ ಸೊ ನಿಮ್ಮ ಈ ಒಂದು ಯಾರಿಗಾದರೂ ಆ ಥರ, ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಈಗಿನ DK ಶಿವಕುಮಾರ್ ಸಾಹೇಬ್ರವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ಯುವಕರಿಗೆ ಅಂತ ಒಂದು 10 ಲಕ್ಷ ರೂಗಳನ್ನು ಕೊಡಬೇಕು ಅಂತೇಳಿ ಒಂದು ಸಂಘ ಮಾಡಿ ಅದಕ್ಕೆ ಭಾರತ್ ಜೋಡೋ ಇದರಲ್ಲಿ ಒಂದು ಅನೌನ್ಸ್ ಮಾಡಿದ್ದಾರೆ, ಹೌದಲ್ಲ? ಸೊ ಆ ಇದರಲ್ಲಿ ನಿಮ್ಮ ಪಂಚಾಯಿತಿ ವೈಸ್, ಪ್ರತಿ ಪಂಚಾಯಿತಿ ವೈಸ್, ಈಗೇನು ನಮ್ಮ 30 ಪಂಚಾಯಿತಿಗಳಿಗೆ ನಾವು ಮಿನಿಮಮ್ 10 ಲಕ್ಷ, ಒಂದು ಪಂಚಾಯಿತಿಗೆ 10 ಲಕ್ಷವನ್ನು ಪಡಿಬಹುದು. ಅದು ನಮ್ಮ ಸರ್ಕಾರದಲ್ಲಿ ಅದನ್ನು ಸೇಕರಣೆ ಮಾಡಲಾಗಿದೆ. ನಿಮ್ಮಲ್ಲಿ ಯಾರಾದರೂ ಆ ಥರ ತಂಡಗಳನ್ನು ರಚನೆ ಮಾಡಿ ನಿಮ್ಮದೇ ಆದಂಥ ಯುವಕರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು, ಶಕ್ತಿಯನ್ನು ರೂಪಿಸಬೇಕು. ಎಲ್ಲ ತಂಡ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಯಾವುದೇ ತಂಡ ಆಗ್ಬೋದು. ಈ ಥರ ಆಡಲಿಕ್ಕೆ ಅವಕಾಶಗಳಿದೆ. ಈಗ ಸರ್ಕಾರ ಕೂಡ ಮುಂದೆ ಬಂದಿದೆ. ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂದರೆ ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಯುವಕರು ಕ್ರಿಕೆಟ್ ಒಂದೇ ಅಲ್ಲ, ರಾಜಕೀಯ ರಂಗದಲ್ಲಾಗ್ಬೋದು, ಆಟದಲ್ಲಾಗ್ಬೋದು, ಎಜುಕೇಷನ್ ಆಗ್ಬೋದು, ಮುಂದುವರಿಬೇಕು. ಯಾವುದೇ ರೀತಿಯಾದಂಥ ಕೆಟ್ಟ ಚಟಗಳಿಗೆ ನೀವು ಬಾಯಿಸರಾಗಬಾರ್ದು ಅಂತ ಹೇಳ್ತಾ ಈ ಮುಖಾಂತರ ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನಿಮಗೆ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.